ಎಷ್ಟೊತ್ತರ ಒಂದು ಜ್ಯೂಸ್ ಕೊಡಕ್ಕೆ? ಇನ್ನೂ ಜ್ಯೂಸ್ ರೆಡಿ ಆಗಿಲ್ವಾ? ಅದೇನ್ ಕೆಲಸ ಮಾಡ್ತೀರಾ ಏನೋ? ಒಂದ್ 2 ಜನ ಇದ್ದೀರಾ ಮತ್ತಲ್ಲ ಅಡ್ಗೆ ಮನೆಯಲ್ಲಿ. ಒಬ್ಬರೇ ಇದ್ರೆ ಅದೊಂಥರ, ಒಂದಿಬ್ರಿಗೆ ಒಂದು ಲೋಟ ಜ್ಯೂಸ್ ಮಾಡ್ಕೊಡಕ್ಕಾಗಲ್ವಾ? ನಾನು ಎಷ್ಟೊತ್ತಂತ ಕೂತ್ಕೊಂಡು ಕಾಯ್ಬೇಕು? ಅಯ್ಯ ಬೇಗ ಸೋಸಬೇ. ಓ ನೋಡಲ್ಲಿ ಅಕ್ಕ ಹೆಂಗೆ ಕೂಗ್ತಾವ್ರೆ. ಅವಳು ಕೂಗ್ದು ಇನ್ನೇನು ಮಾಡ್ತಾಳೆ? ಎದೆ ಸೊಕ್ಕು ಬಂದೈತೆ ಅವಳಿಗೆ. ಇಲ್ಲಿ ಬಂದು ಅವಳಿಗೆ ಜ್ಯೂಸ್ ತಕ್ಕ ಹೋಗೋಕ್ಕಾಗಲ್ಲನು. ದಿಮಾಕು ಅವಳಿಗೆ. ಗಂಡನ ಮನೆಗೆ ಹೋದಾಗ ಗೊತ್ತಾಗ್ತೈತೆ, ಇಲ್ಲಿ ನಾಟಕ ಮಾಡ್ದಂಗಲ್ಲ ಅಂತ. ಬಂಗಾರದಂಗಿದ್ದಿದ್ದು ಅದಕ್ಕೇನ ಮನೆಯಿಂದ ಹೆರ್ಗೋಡ್ಸಿ ಹೇಳಲ್ಲ, ಅಣ್ಣನ ಜೀವನ ಹಾಳು ಮಾಡಿ ಹೇಳಲ್ಲ. ಇವಳಿಗೇನ ಪಾಪ ತಡ್ತೇ ಇರ್ತದನು. ಅಯ್ಯೋ ಸುಮ್ಮನಿರ್ಬೇ, ನೀನು ಇಲ್ಲಿ ಕೆಲಸ ಮಾಡು, ನಿನಗೆ ಯಾಕೆ ಬೇಕು? ನಮಗೇನು ಹೇಳ? ನೀನು ದಾಳಿನ ಕೆಲಸ ಮಾಡೋರು ನಾವು, ದೊಡ್ಡರ ಮನೆ ವಿಷಯ ನಮ್ಗೆ ಯಾಕೆ? ಅವು ಹೆಂಗಾರು ಸರಿ ಮಾಡ್ಕೊಂತವೆ, ದುಡ್ಡಿರೋವು, ನಮ್ಗೆ ಯಾಕೆ? ಸುಮ್ಮನಿರು. ಅಯ್ಯೋ ಸುಮ್ಮನಿರ್ಬೇ ನೀನು. ದುಡ್ಡು ನೀನು ತಿನ್ನೋಕ್ಕಾಗ್ತೈತಾ? ಸಂಬಂಧಕ್ಕೆ ಸಮಯಕ್ಕೆ ಬೆಲೆ ಕೊಡ್ದಿಲ್ದವು ಇವೆಲ್ಲ ಮನ್ಸ್ರೇನು? ಅಯ್ಯ ಇವಳೇ ಅರ್ಧ ಈ ಮನೆ ಹಾಳು ಮಾಡಿರೋದೇ ಇವಳು. ಪಾಪ ಆ ದೇವರಂತ ಮನ್ಸ ಇತ್ತು, ಆ ಯಪ್ಪನೂ ಹೋಗ್ಬಿಡ್ತು. ಇಲ್ಲ ಆ ಯಪ್ಪ ಇದ್ದಿದ್ರೆ ಎಲ್ಲ ಸಮಯ ಇರ್ತಿತ್ತು. ಇವಳಿಷ್ಟು ನಾಟಕ ಮಾಡೋಕ್ಕೂ ಬಿಡ್ತಿರಲ್ಲ ಆ ಯಪ್ಪ ಪಾಪ. ಇವಳು ಹೇಳ್ದಂಗೆ ಆ ದೊಡ್ಡಮ್ಮರು ಕೇಳ್ತಾರೆ, ಆ ಯಪ್ಪಗಾರ ಬುದ್ಧಿ ಬೇಡ ಹೇಮಂತಪ್ಪಗೆ, ಅದು ಹಂಗೆ ಕುಣಿತೈತೆ. ಅಯ್ಯ ಏನು ಸೀಂಗಿಲ್ದವ್ರು ತೆಂಗಿನ ಯಾರು ಪ್ರಪಂಚದಲ್ಲಿ ಕಂಡೇ ಇಲ್ಲ, ಇವೇ ಕಂಡಿರೋದು. ಮದುವೆ ಮಾಡಿ ಕಳಿಸ್ಲಿ, ಹೋದ ಮನೇಲಿ ಅರ್ಥ ಆಗ್ತೈತೆ. ಮಾಡ್ತಿದ್ದೀರಾ? ಎಷ್ಟಾದ್ರೆ ಅಮ್ಮ? ತಂದ್ವಿ, ಇಲ್ಲಿ ಸೋಸ್ತಾ ಇದ್ವಿ, ತಂದ್ವಿ. ಅಶ್ವಿನಿ ರೆಡಿ ನಮಗ್ನೆ? ಅಪ್ಪ ರೆಡಿ ಆಗ್ತಾ ಇದ್ದೀನಿ. ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟು ಫೋಟೋ ಥರ ಕೇಳಿದ್ರಲ್ಲ, ಅದು ಮತ್ತು ನನ್ನ ಆಧಾರ್ ಕಾರ್ಡು ಅವೆಲ್ಲ ಇಟ್ಕೊಂಡಿನಿ. ಸ್ನಾನನೂ ಆಗಿದೆ, ಬಟ್ಟೆ ಒಂದು ಹಾಕ್ಕೊಂಡ್ಲ ಅಷ್ಟೆ. ಬಟ್ಟೆ ಹಾಕ್ಕೊಂಡು ಬರ್ತೀನಿ ಕೆಳಗೆ. ಹಾಂ ಸರಿ. ಮತ್ತೆ ಹೇಮಂತಿಗೆ ನೀನೇ ಫೋನ್ ಮಾಡಿ ಹೇಳ್ತೀಯ ಇಲ್ಲ ನಾನು ಮಾಡ್ಬೇಕಾ? ನಾನು ಈಗ ಫೋನ್ ಮಾಡ್ತೀನಪ್ಪ, ಫೋನ್ ಮಾಡಿ ಹೇಳ್ತೀನಿ. ನೋಡೋಣ, ಫೋನ್ ಎತ್ತಲ ಅಂದರೆ ಆಮೇಲೆ ನೀವು ಮಾಡಿದ್ರೆ ಆಯ್ತು. ಹ್ಞೂ ಸರಿ. ಹಂಗಾರೆ ನಾನು ಒಂಚೂರು ಕೆಳಗಡೆ ಹೋಗಿರ್ತೀನತ್ತ. ತಿಂಡಿ ಆಗ್ಲ ನಂದಿನ, ತಿಂಡಿ ತಿನ್ಕೊಂಡು ಕೆಳಗಡೆ ಇರ್ತೀನಿ, ನೀ ರೆಡಿಯಾಗಿ ಬಾ. ಹ್ಞೂ ಸರಿ ಅಪ್ಪ. ನಿನ್ನ ತಿಂಡಿ ಆತಾ? ಹ್ಞೂ ಅಪ್ಪ, ನಂದು ಆವಾಗಲೇ ತಿಂಡಿ ಆಗಿದೆ. ತಿಂಡಿ ತಿಂದೆ ನಾನು ಇಲ್ಲಿ ಮೇಲೆ ಬಂದಿದ್ದ. ಸರಿ, ನೀವು ತಿಂಡಿ ತಿಂದಾಗ ಅಲ್ಲಿ ಕೆಳಗಡೆ ಕಾಯ್ತಾ ಇರಿ, ನಾ ಬರ್ತೀನಿ. ಹ್ಞೂ ಸರಿ. ಓ ನನ್ನ ಫೋನ್ ಇಲ್ಲ. ಹಾಂ ಇಲ್ಲ. ಮೆಂಟ್ಲಿಗೆ ಈಗ ಫೋನ್ ಮಾಡ್ಬೇಕಲ್ಲ. ಫೋನ್ ಎತ್ತಿದ್ರೆ ಆಯ್ತು, ಎತ್ತಲ ಅಂದರೆ ಒಂದು ವಾಯ್ಸ್ ಮೆಸೇಜು ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಮೆಸೇಜ್ ಮಾಡ್ತೀನಿ ಅಷ್ಟೆ. ಕೈ ಕಾಲು ಹಿಡಿಯೋಕ್ಕೆಲ್ಲ ಇನ್ಮೇಲೆ ಏನಾಗಲ್ಲ. ರಿಂಗ್ ಆಯ್ತಾ? ಅದೇ ರಿಂಗ್ ಆಗೋಕ್ಕೂ ಯಾವಾಗ ಎತ್ತು ತಂದಬೇಕಲ್ಲ. ಮನೇಲೆಲ್ಲರದು ಪರ್ಮಿಷನ್ ತಗೊಂಡೇ ಎತ್ತಬೇಕೇನೋ. ಏನಾರು ಮಾಡ್ಕೊಳ್ಳಿ, ನಂಗೇನಾಗಬೇಕಾಗಿದೆ. ಏನಿದು ವೈಬ್ರೇಟ್ ಆದಂಗೆ ಆಗ್ತಾ ಇದೆ? ಓ ಅಣ್ಣನ ಫೋನ್. ಅಶ್ವಿನಿ, ಇವಳಿಗೆ ಮೌನ ಮರ್ಯಾದೆ ಏನೂ ಇಲ್ಲ. ಮಾಡಿಸ್ತೀನಿ ಇವಳಿಗೆ ಇವತ್ತು ಇವಳು ಗ್ರಾಚಾರ ಕೆಟ್ಟ ನಮ್ಮ ಅಣ್ಣಗೆ ಫೋನ್ ಮಾಡ್ಯಾಳೆ. ಇವತ್ತಿದೆ ಇವಳಿಗೆ ಹಬ್ಬ. ಹಲೋ. ಓಹೋ ಈ ಬಿಂಗ್ರಿ ಎತ್ತದಲ್ಲ. ಹಲೋ, ಹೇಮಂತ್ ಹತ್ರ ಮಾತಾಡಬೇಕಿತ್ತು. ಹೇಮಂತಿಗೆ ಸ್ವಲ್ಪ ಫೋನ್ ಕೊಡು. ಏಯ್, ಎಷ್ಟೇ ಸಲ ಹೇಳೋದು ನಿಂಗೆ? ನಮ್ಮ ಅಣ್ಣಗೆ ಫೋನ್ ಮಾಡಬೇಡ ಅಂತ ಎಷ್ಟು ಸಲ ಹೇಳೋದ? ಏನು ಮಾನ ಮರ್ಯಾದೆ ಇಲ್ವಾ ನಿಂಗೆ? ಎಷ್ಟಂತ ಮಾತಾಡ್ತೀಯ ಅವನ ಹತ್ರ ಫೋನ್ ಮಾಡಿ? ಅವನಷ್ಟು ಇಗ್ನೋರ್ ಮಾಡ್ತಾನೆ. ನಿನ್ನ ಯೋಗ್ಯತೆ ಫೋನೇ ಎತ್ತಲ್ಲ ಅವನು. ಆದರೂ ಪ್ಲೀಸ್ ಫೋನ್ ಎತ್ತು ಹೇಮಂತ್ ಅಂತ ಹೇಳಕ್ಕೆ ಫೋನ್ ಮಾಡಿದ್ಯಾ? ಅವೆಲ್ಲ ಸೀನ್ ಇಲ್ಲ. ಇವಾಗ ನಾನು ಹೇಮಂತ್ ಹತ್ರ ಮಾತಾಡಬೇಕು. ನಿನ್ನ ಹತ್ರ ಫೋನಲ್ಲಿ ಮಾತಾಡೋಷ್ಟು ನನಗೆ ಟೈಮು ಇಲ್ಲ. ನಿನ್ನ ಥರ ನಾನು ವೇಸ್ಟ್ ಬಾಡಿನೂ ಅಲ್ಲ. ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದ್ದಾವೆ. ಫೋನ್ ಕೊಡೋದಾರು ಕೊಡು, ಇಲ್ಲ ಅಂದರೆ ನಿಮ್ಮ ಅಮ್ಮಗಾರು ಫೋನ್ ಕೊಡು. ನಿನ್ನಂಥ ಕಿತ್ತೋದಳ ಹತ್ರ ಮಾತಾಡೋ ಯಾವ ಅಗತ್ಯನೂ ನನಗಿಲ್ಲ. ಮುಚ್ಕೊಂಡು ಫೋನ್ ಕೊಡು.
ನನ್ನ ಜೀವನ ಈ ಪರಿಸ್ಥಿತಿಗೆ ತಂದಿಲ್ಲ ಕಾರಣನೇ ನೀನು. ಬಿಡು, ಅವನ್ನೆಲ್ಲ ಏನು ಹೇಳೋದು, ನಾನೆಲ್ಲ ತಲೆಯಿಂದ ತೆಗ್ದಾಕಾಗಿದೆ. ಕೊಡೆ ನಿಮ್ಮ ಅಮ್ಮಗೆ ಇಲ್ಲ ನಿನ್ನ ಅಣ್ಣಗೆ ಫೋನ್ ಕೊಡೆ. ಏಯ್ ಹೋಗಲೇ, ಇವಳು ಯಾವಳ ಥರ್ಡ್ ಕ್ಲಾಸ್ ಅವಳು ಬಂದು ನನಗೆ ಕಿತ್ತೋದಳ ಅಂದ ತಕ್ಷಣ ನಾನೇನು ಕಿತ್ತೋದಳಾಗ್ಬಿಡ್ತೀನಾ? ಹಾಂ ಸರಿ ಬಿಡು, ನಿನ್ನ ಹತ್ರ ಏನು ಮಾತಾಡೋದು, ನಿನ್ನ ಹತ್ರ ಮಾತಾಡೋದು ಯಪ್ಪ, ಬಿಡು 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 ಹೋಗಲಿ. ಫೋನ್ ಕೊಡೆ. ನಿಂಗೆ ಫಸ್ಟ್ ಆಫ್ ಆಲ್ ಕಾಮನ್ ಸೆನ್ಸ್ ಇಲ್ವಾ ಬೇರೆಯವ್ರ ಫೋನ್ ಎತ್ತಬಾರ್ದು ಅನ್ನೋದು? ಅವೆಲ್ಲ ನಿನಗೆಲ್ಲಿರೋದು ಬಿಡು, ಅಷ್ಟೆಲ್ಲ ನಿಂಗೆ ಸಂಸ್ಕಾರ ನಿಮ್ಮ ಅಮ್ಮ ಎಲ್ಲಿ ಕಲಿಸಿದ್ದಾರೆ? ಬರೀ ಬೇರೆಯವ್ರದ್ದು ಮಧ್ಯೆ ಜಗಳ ಹಚ್ಚಾಕದೆ ಕಲ್ತಿರೋದು ನೀನು, ಅದನ್ನೇ ನಿಮ್ಮ ಅಮ್ಮನ ಕಲಿಸಿರೋದು. ತಗೊಂಡೋಗಿ ಫೋನ್ ಕೊಡೆ ಅಲ್ಲಿ ನಿಮ್ಮ ಅಣ್ಣಗೆ. ಇವಳು ಯಾವಳ ಗುರು ಇವಳು, ಬೆಳಗ್ಗೆ ಇವಳ ಹತ್ರ ಏನು ಮಾತಾಡೋದು ನಾನು? ನೋಡು ನೋಡು ನೋಡು, ನನ್ನ ಹತ್ರ ಸಂಸ್ಕಾರ ನಿಮ್ಮಮ್ಮ ನೆಟ್ಟಕ್ಕೆ ಕಲಿಸಿಲ್ಲ, ಬುದ್ಧಿ ಅವೆಲ್ಲ ಮಾತಾಡಕ್ಕೆ ಬರಬೇಡ. ನೋಡಿದ್ದೀನಿ ಬಿಡೆ, ನಿನ್ನಪ್ಪ ಅಮ್ಮ ನಿನಗೆ ಅದು ಎಷ್ಟೊಂದು ಸಂಸ್ಕಾರ ಕಲಿಸಿದ್ದಾರೆ ಅನ್ನೋದು ನೋಡಿದ್ದೀನಿ. ಅಯ್ಯೋ, ನನಗಿರೋಷ್ಟು ಬುದ್ಧಿ ನಿನಗಿದ್ದಿದ್ರೆ ಸಾಕಿತ್ತು ಬಿಡ. ನಾನೆಂತವಳು ಅಂತ ಬೇರೆ ಯಾರು ಬೇಡ, ನಮ್ಮ ಊರಲ್ಲೆಲ್ಲ ಬಂದು ನೀನು ಕೇಳೋದು ಬೇಡ ಬಿಡ. ಅಷ್ಟೆಲ್ಲ ನೀನು ಡಿಸರ್ವ್ ಮಾಡಲ್ಲ. ಅಲ್ಲ, ನಿಮ್ಮ ಮನೇಲೆ ಕೆಲಸದವರಿದ್ದಾರಲ್ಲ ಅವ್ರಿಗೆ ಕೇಳು, ಹೇಳ್ತಾರೆ ನಾನೆಂತವಳು ನೀನೆಂತವಳು ಅನ್ನೋದು. ಹೋಗಲೇ ಹೋಗ. ಅದೇ ನೀನು ಕೆಲ್ಸದವಳಲ್ಲ, ಹಂಗ ಕೆಲ್ಸದವ್ರಿಗೆ ಅಷ್ಟೇ ಸರಿ ಹೋಗೋದು ನೀನು. ನಿಮ್ಮ ಯೋಗ್ಯತೆ ಎಲ್ಲೆಲ್ಲಿ ಇರುತ್ತೋ ಅಂಥವ್ರ ಜೊತೆ ಅಷ್ಟೇ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಸಾಧ್ಯ ಬಿಡು. ನಿಂಗೆ ಮುಚ್ಚೆ ಸಾಕು, ಏನೇ ದೊಡ್ಡ ಸೌಕರ್ಯ ಥರ ಮಾತಾಡ್ತೀಯ ನೀನು? ನನ್ನ ಅಪ್ಪಗೆ ಎಷ್ಟು ಆಸ್ತಿ ಅದೇ, ಎಷ್ಟು ಎಕರೆ ತೋಟ ಗದ್ದೆ ಅದೇ ಅನ್ನೋದು ಗೊತ್ತಾ ನಿಂಗಿಲ್ಲೇ? ಹಾಂ, ಅದ್ರ ಕಾಲ್ ಭಾಗನಾರು ನಿಮಗಲ್ಲ ಅದೇನೆ ಬಂದ್ಬಿಟ್ಲು ದೊಡ್ಡಕ್ಕೆ ಹೇಳಕ್ಕೆ. ನಿಮ್ಮ ಯೋಗ್ಯತೆ ಗೊತ್ತಿಲ್ವ ನನಗೆ? ಬರೀ ಶೋಕಿ ಜೀವನ ನಿಮ್ದು. ಏನೇ ಊರಲ್ಲಿ ನಿಮ್ದು ನಯಾ ಪೈಸದಂತ ನಿಮ್ದಂತ ಇಲ್ಲ. ನಿಮ್ಮ ಅಪ್ಪನ ಕಡೆನೂ ಇಲ್ಲ, ನಿಮ್ಮ ಅಮ್ಮನ ಕಡೆನೂ ಇಲ್ಲ. ನಮ್ಮ ಅಪ್ಪಗೆ ಎಷ್ಟು ಎಕರೆ ಅದೇ, ಎಷ್ಟು ಅಡಿಕೆ ಆಗ್ತದೆ, ಎಷ್ಟು ಕಾಳು ಮೆಣಸು ಆಗ್ತದೆ, ಎಷ್ಟು ಏಲಕ್ಕಿ ಆಗ್ತದೆ, ಎಷ್ಟು ಭತ್ತ ಆಗ್ತದೆ ಅಂತ ಗೊತ್ತಾ ನಿಂಗೆ? ನಾವು ಕೊಚ್ಕೊಳಲ್ಲ ಅಷ್ಟೇ. ನಾವು ಹಳ್ಳಿ ಜನ ಎಷ್ಟೇ ಇದ್ರೂ ನಾವು ಸಿಂಪಲ್ ಆಗೇ ಬದುಕ್ತೀವಿ. ಹಾಗಾಗಿ ಬೇರೆಯವ್ರ ಕಣ್ಣಿಗೆ ನಮ್ಮ ಹತ್ರ ದುಡ್ಡಿಲ್ಲ ಅನಿಸ್ತಿರುತ್ತೆ ಅಷ್ಟೇ. ಆದರೆ ನಮಗೆ ಗೊತ್ತು ಎಷ್ಟಿದೆ ನಮ್ಮ ಹತ್ರ ಅನ್ನೋದು. ನಿಮ್ಮದು ಪೇಟೆ ಜನ 100 ರೂಪಾಯಿ ದಿನಕ್ಕಿದ್ರೂ ಸಾಕು, ಅದರಲ್ಲೇ ತಳಕ್ ಬಳಕ್ ಮಾಡ್ಕೊ ಓಡಾಡ್ತೀರ. ನಾವು ಹಂಗಲ್ಲ ಆತ. ಏನೋ ಹುಬ್ಳಿಲಿ ಒಂದು ಡುಪ್ಲೆಕ್ಸಿನ ದೊಡ್ಡ ಮನೆ ಕಟ್ಸಿ ಇಟ್ಟಾರ ನಿಮ್ಮಪ್ಪ. ಅಲ್ಲ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ ಬಿಡು. ಪಾಪ ಸ್ವರ್ಗದಲ್ಲಿರೋರ ಬಗ್ಗೆ ನಾನು ಯಾಕೆ ಮಾತಾಡಿ ಬಾಯಿ ಹಾಳು ಮಾಡ್ಕೊಂಡ್ಲೆ? ಏನೋ ಅವ್ರು ಕಷ್ಟಪಟ್ಟು ಕಟ್ಸ್ಯಾರೆ ಮಾಡ್ಯಾರ, ಹೌದು. ನೀವು ಅಣ್ಣ ತಂಗಿ ಅದನ್ನೇ ಶೋಕಿ ಮಾಡ್ಕೊಂಡು ತಿರ್ಗಾಡ್ತಾ ಇದ್ದೀರಾ ಅಲ್ಲ? ಇನ್ನೇನದೆ ನಿಮ್ಮ ಹತ್ರ? ಊರ ಬದಿ ಏನು ಗೇಣುದ್ದ ಜಾಗ ಇಲ್ಲ ನಿಮ್ಮ ಹೆಸರಲ್ಲಿ. ಹುಬ್ಳಿಲಿ ಇನ್ನೊಂದು 2 ಸೈಟ್ ಅದಾವೆ ಅಷ್ಟೇ. ಅಷ್ಟಕ್ಕೆ ನೀನು ಇಷ್ಟು ಗಾನ್ಸಲಿ ಮಾಡೋಳು. ಇನ್ನು ನಾನು ಇನ್ನೆಷ್ಟು ಮಾಡ್ಬೋದಾ? ಏನು ನೀವಿನ್ನೇನೆ ಅಡುಗೆ ಮಾಡೋಕೆ 4 ಜನ ಇಟ್ಕೊಂಡಿರ, 2,000 ರೂಪಾಯಿ ಕೊಡ್ತೀರ ಅವರಿಗೆಲ್ಲ. ಒಬ್ಬೊಬ್ರಿಗೆ ತಿಂಗಳಿಗೆ 2,000 ರೂಪಾಯಿ. ಇಲ್ಲಿ ನಮ್ಮಲ್ಲಿ ಕಾಯಂ 4-5 ಜನ ಕೆಲ್ಸಕ್ಕೆ ಅದಾರೆ. ಅವ್ರಿಗೆ ದಿನದ ಲೆಕ್ಕದಲ್ಲಿ ನಾವು ಸಂಬಳ ಕೊಡ್ತೀವಿ ಗೊತ್ತಾ? ಅಡಿಕೆ ಕೊಯ್ಲು ಗದ್ದೆ ಕೊಯ್ಲು ಬಂದರೆ ಅವರಿಗೆಲ್ಲ ಕೆಲಸದಾರೆ ಎಷ್ಟು ಜನ ಬರ್ತಾರೆ? ನಮ್ಮನೆಗೆ ಎಷ್ಟು ಜನ ಕೆಲಸದಾರ ಬರ್ತಾರೆ? ಅವ್ರಿಗೆ ನಾವು ದಿನದ ಲೆಕ್ಕದಲ್ಲಿ 600-700 ರೂಪಾಯಿ ಕೊಡ್ತೀವಿ. ಹಂಗಾರೆ ಯಾರೇ ಸಾವ್ಕಾರ್ರು? ನೀನು ಇವೆಲ್ಲ ನಾಟಕ ನನ್ನ ಹತ್ರ ಮಾಡಕ್ಕೆ ಬರಬೇಡ. ಹೋಗ್ಲಿ ಅಂತ ಅವಾಗೇನ ಸಹಿಸ್ಕೊಂಡೆ ಅಂದರೆ ಇವಾಗಲೂ ಸಹಿಸ್ಕೊಳ ಮಗಳೇ ಅಲ್ಲ ನಾನು. ಅತಿಯಾಗಿ ಆಡ್ತಾ ಇದೀಯ ಅಶ್ವಿನಿ ನೀನು. ಏಯ್, ನಿನ್ನ ಹತ್ರ ಮಾತಾಡೋ ಯಾವ ಅಗತ್ಯನೂ ನನ್ನ ಹತ್ರ ಇಲ್ಲ ಆಯ್ತಾ? ನೀನು ಮಾಡಿರೋ ಕರ್ಮ ಎಲ್ಲಿ ತೊಳಿತೀಯ ಹೇಳ? ಇಲ್ಲೇ ತೊಳೆದು ಹೋಗ್ತೀಯ ಬಿಡೋ. ನೀನು ಮಾಡಿರೋ ಪಾಪ ಪುಣ್ಯನ ನೋಡ್ಕೊಳಕ್ಕೆ ದೇವ್ರದಾನೆ. ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ಇವಾಗ ನಾನು ಏನಕ್ಕೆ ಫೋನ್ ಮಾಡಿದ್ದೀನಿ ಅಂದರೆ ನಿನ್ನ ಹತ್ರ ಹೇಳೋ ಅಗತ್ಯ ಇಲ್ಲ. ಆದರೂ ನನಗೆ ಟೈಮ್ ಇಲ್ಲ, ಇವಾಗ ಲೇಟ್ ಆಗ್ತಿದೆ, ಹಾಗಾಗಿ ಹೇಳಲೇಬೇಕು. ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನಿಮ್ಮ ಅಣ್ಣಗೆ ಇಲ್ಲ ನಿಮ್ಮ ಅಮ್ಮಗೆ ಫೋನ್ ಕೊಡೆ.